ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣ, ನೀವೇನಿಲ್ಲಿ? ನಾನಿಲ್ಲಿ ಟೀಚರ್ ಆಗಿ ಅಪಾಯಿಂಟ್ ಆಗಿದ್ದೀನಿ. ಹೌದಾ? ಯಾವಾಗಿಂದ? ಇವತ್ತಿಂದಾನೆ. ಒಳ್ಳೇದಾಯ್ತು. ಆದ್ರೆ ಆರ್ಯನ್ ಜೊತೆ ನೀವು ಏನಾದ್ರೂ ಹೇಳ್ತಿದ್ರಾ? ಅಲ್ಲ, ಆರ್ಯನ್ ಕೂಡ ನನ್ನ ಸ್ಟೂಡೆಂಟೇ. ಈ ಸಲ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾನೆ. ಅದಕ್ಕೆ ಯಾಕೆ ಅಂತ ಕೇಳ್ತಾ ಇದ್ದೆ. ಓ ಹೌದಾ? ಅರೆ ತಗೋ ತಗೋ. ಥ್ಯಾಂಕ್ಸ್ ಅಕ್ಕ. ಅರೆ, ಮುಂದಿನ ಸಲ ಚೆನ್ನಾಗಿ ಓದಿ ಜಾಸ್ತಿ ಮಾರ್ಕ್ಸ್ ತಗೊಂಡ್ರೆ ದೊಡ್ಡ ಚಾಕ್ಲೇಟ್ ಕೊಡ್ತೀನಿ, ಆಯ್ತಾ? ಆಯ್ತಕ್ಕ. ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದಕ್ಕಿಂತ ಮಕ್ಕಳು ತನ್ನ ಸಂಬಂಧಗಳಿಗೆ ಬೆಲೆ ಕೊಡೋದು ಕಲಿಬೇಕು. ಆಗ್ಲೇ ದೊಡ್ಡವರಾದ್ಮೇಲೆ ಅವ್ರ ಸಂಬಂಧಗಳನ್ನ ಉಳಿಸ್ಕೊಳಕ್ಕಾಗೋದು. ವಿದ್ಯೆ ಜೊತೆ ಸಂಸ್ಕಾರ ಕಲಿಯೋದು ತುಂಬಾ ಮುಖ್ಯ. ಆರ್ಯನ್, ಕ್ಲಾಸಿಗೆ ಲೇಟ್ ಆಗುತ್ತೆ, ಹೋಗಿ ಮುಖ ತೊಳ್ಕೊಂಬ. ಓಕೆ. ನಾನು ಇವತ್ತಿಂದ ನಿನ್ ಟೀಚರ್. ನನ್ನ ಸರ್ ಅಂತ ಕರಿಬೇಕು. ಓಕೆ ಸರ್. ಅಣ್ಣ, ನಿಮ್ ಕೆಲ್ಸ ಸಿಕ್ಕಿದ್ದು ಅಕ್ಕಂಗೆ ಗೊತ್ತಾ? ಸ್ವಲ್ಪ ಹೊತ್ತು ಮುಂಚೆ ತಾನೇ ಫೋನ್ ಬಂತು. ಮನೆಗೆ ಹೋದ್ಮೇಲೆ ಹೇಳ್ತೀನಿ, ಇನ್ನೂ ಹೇಳಿಲ್ಲ. ಅಬ್ಬಾ, ಇಷ್ಟ ದಿನ ಕಷ್ಟಪಟ್ಟಿದ್ದಕ್ಕೂ ಈಗ ಸಾರ್ಥಕ ಆಯ್ತು. ನಿಮ್ಗೆ ಕ್ಲಾಸ್ಗೆ ಹೋಗ್ಬೇಕನ್ಸುತ್ತೆ. ಸರಿ, ನಾನು ಬೇರೆ ಮಕ್ಕಳನ್ನ ಮಾತಾಡಿಸಿ ಮನೆಗೆ ಹೊಡ್ತೀನಿ. ಬರ್ತೀನಿ. ಒಬ್ಬ ಮನುಷ್ಯ ಒಂದ್ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಬೀಳ್ಬೋದು. ಆದ್ರೆ 4ನೇ ಸಲ ಮೈ ಕೊಡವಿ ಎದ್ದು ನಿಂತ್ಕೋತಾನೆ. ಎಷ್ಟು ದಿನ ನಾನು ನಿನ್ನಿಂದ ಬಿದ್ದಿದ್ದೆ, ಆದ್ರೆ ಇನ್ಮೇಲೆ ನೀನಲ್ಲ. ನಿನ್ನಂತ 100 ಸಂಜನ ಬಂದ್ರು ನನ್ನನ್ನು ಏನು ಮಾಡಕ್ಕಾಗಲ್ಲ. ನನ್ನ ಹೆಸರು ಕೆಡಿಸ್ಬೇಕು ಅಂತ ನೀನ್ ಏನೇ ಪ್ರಯತ್ನ ಮಾಡಿದ್ರು ಅದ್ರಲ್ಲಿ ನೀನ್ ಗೆಲ್ಲಕ್ಕಾಗಲ್ಲ ಅನ್ನೋದನ್ನ ಆದಷ್ಟು ಬೇಗ ತಿಳ್ಕೊಬೇಕು. ನೀನು ಇಲ್ಲದೆ ಇದ್ರೆ ಆ ಸತ್ಯ ನಿನಗೆ ಬಾಣ ಆಗುತ್ತೆ. ನೀನು ನನ್ನ ಕೆಲಸ ಕಿತ್ಕೋಬಹುದು, ನನಗೆ ಕೆಲಸ ಸಿಗದಿರೋ ಹಾಗೂ ಮಾಡ್ಬೋದು, ಆದ್ರೆ ನಂತ ನಾನು ಯಾವತ್ತೂ ಕಿತ್ಕೊಳಕ್ಕಾಗಲ್ಲ. ನೀನು ನನಗೆ ಎಷ್ಟೇ ನೋವು ಅವಮಾನ ಮಾಡಿದ್ರು ನಾನು ನಿನಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿನ್ನಿಂದಾಗಿ ನಾನು ನಮ್ಮ ಅಪ್ಪನ ಪಡ್ಕೊಂಡೆ. ಮತ್ತೆ ನನ್ನ ಅವರ ಸಂಬಂಧ ತುಂಬಾ ಚೆನ್ನಾಗಾಯ್ತು. ಇಷ್ಟು ಎಲ್ಲ ಮಾತಾಡ್ತಿದ್ಯಲ್ಲ, ನಿನ್ ಬಾಟಲ್ ನಾನೇ ಚೇಂಜ್ ಮಾಡಿದ್ದು ಅನ್ನೋದಕ್ಕೆ ಏನೋ ಸಾಕ್ಷಿ ಇದೆ? ನೀನು ಈ ಪ್ರಶ್ನೆ ಕೇಳ್ತೀಯ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನೀನು ಮಾಡಿರೋ ಕಂತ್ರಿ ಕೆಲಸನ ರೆಕಾರ್ಡ್ ಮಾಡಿ. ಯಾವಾಗ ನಿನ್ ಕಂತ್ರಿ ಕೆಲಸನ ನಮ್ಮಪ್ಪ ವಿಡಿಯೋ ಮಾಡಿದ್ರೋ ಆಗ್ಲಿಂದ ನಾನು ಅವ್ರನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಸಾಕಾ ಪ್ರೂಫು? ನಮ್ಮಪ್ಪ ನನಗೆ ವಾಪಸ್ ಸಿಕ್ಕಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದೆ ಈ ಪ್ರೂಫ್ ಹಿಡ್ಕೊಂಡು ನಿನ್ನನ್ನು ಆಟ ಆಡಿಸ್ಬಿಡ್ತಾ ಇದ್ದೆ. ನಿನ್ನಿಂದಾಗಿ ನನ್ನ ಜೀವನ ಹಾಳಾಗಿದ್ರು ನನ್ನ ಮೇಲೆ ಈ ಥರ ಸೇಡ್ ತೀರಿಸ್ಕೊಳ್ತಾ ಇದೆಯಲ್ಲ, ನಿನಗೇನು ಅನ್ಸಲ್ವಾ? ನಿನಗೆ ಏನು ಮಾಡಿದ್ರು ಸಮಾಧಾನ ಆಗಲ್ಲ ಅನ್ಸುತ್ತೆ. ನಿಂದೊಂಥರ ಅತೃಪ್ತ ಆತ್ಮ. ನೀನು ನನ್ನ ತುಳಿಯೋದಕ್ಕೆ ಬೀಳ್ಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಇನ್ಮೇಲೆ ಅದು ಯಾವುದೂ ಆಗಲ್ಲ. ನಮ್ಮಪ್ಪ ಇವನು ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಬೇಕು. ಆ ಥರ ಬೆಳಿತೀನಿ, ಅವ್ರ ಹೆಸರು ಉಳಿಸ್ತೀನಿ. ನೋಡ್ತಾ ಇರೋ.